ನಮಸ್ಕಾರ ವೀಕ್ಷಕರೇ. ಹೋಳಿ ಹಬ್ಬವನ್ನ ಭಾರತದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಆಚರಣೆಗಳು ವಿಭಿನ್ನವಾಗಿರ್ತದೆ. ಅದೇ ರೀತಿ ಇವತ್ತು ನಾವು ಹೆಬ್ರಿ ಸಂತೆಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಹೋಳಿ ಹಬ್ಬವನ್ನ ವಿಭಿನ್ನ ರೀತಿಯಾಗಿ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಇಲ್ಲಿನ ಆಚರಣೆಗಳ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇವತ್ತು ನಾವು ಹೆಬ್ರಿ ಸಂತೆಕಟ್ಟೆಗೆ ಬಂದಿದ್ವಿ. ಹೋಳಿಯ ಹಿಂದಿನ 5 ದಿನಗಳ ಮುಂಚೆ ಇವರು ತಿರುಗಾಟ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಮರಾಠಿ ಸಮುದಾಯದವರು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತಹ ಇದು ಸಂಪ್ರದಾಯ. ಹಾಗಾದ್ರೆ ಈ ತಿರುಗಾಟ ಸೇವೆ ಯಾವ ರೀತಿಯಲ್ಲಿ ಇರ್ತದೆ, ಇಲ್ಲಿ ಈ ಹೋಳಿ ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ, ಇದೆಲ್ಲದರ ಕುರಿತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಂಗು ರಂಗಿನ ಹೋಳಿ. ಹೋಳಿ ಬಂತೆಂದರೆ ಸಾಕು, ಬಣ್ಣದ ಓಕುಳಿಯಲ್ಲಿ ಜನರು ಮಿಂದೇಳುತ್ತಾರೆ. ಮೈತುಂಬ ಬಣ್ಣ ಮೆತ್ತುಕೊಂಡು ರಂಗಿನಾಟ ಆಡುತ್ತಾರೆ. ಬಣ್ಣಗಳ ಸಮೂಹದಿಂದ ರಂಗು ರಂಗಿನ ಹೋಳಿಯನ್ನು ಭಾರತದಾದ್ಯಂತ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜಾತಿ ಭೇದವಿಲ್ಲದೆ ಆಚರಿಸುತ್ತಾರೆ. ಒಬ್ಬರು ಇನ್ನೊಬ್ಬರ ಮೈಗೆ ಬಣ್ಣ ಹಚ್ಚುವುದು, ಡ್ಯಾನ್ಸ್ ಮಾಡುವುದು, ಹೀಗೆ ಖುಷಿ ಖುಷಿಯಿಂದ ಬಣ್ಣಗಳ ಜೊತೆ ಆಟ ಆಡುತ್ತಾರೆ. ಹೋಳಿ ಹಬ್ಬಕ್ಕಾಗಿ ಯುವಕ ಯುವತಿಯರು ಕಾಯುತ್ತಿರುತ್ತಾರೆ. ಸ್ನೇಹಿತರ ಜೊತೆ ಸೇರಿ ಹೋಳಿ ಆಡಲು ಕಾತುರದಿಂದ ಪ್ರತಿ ವರ್ಷವೂ ಕೂಡ ಕಾಯ್ತಿರ್ತಾರೆ. ಈ ಹಬ್ಬವನ್ನು ವಿವಿಧ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಒಂದೊಂದು ಸಮುದಾಯದವರ ಹಬ್ಬದ ಆಚರಣೆ ರೀತಿ ರಿವಾಜು ವಿಭಿನ್ನವಾಗಿರುತ್ತದೆ. ಅಂತೆಯೇ ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹೋಳಿ ಆಚರಣೆ ವಿಭಿನ್ನವಾಗಿರುತ್ತದೆ. ಹೆಬ್ರಿಯ ಸಂತೆಕಟ್ಟೆಯಲ್ಲಿ ಮರಾಠಿ ಸಮುದಾಯದವರು ಹೋಳಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸುತ್ತಾರೆ. ಹೋಳಿ ಹಬ್ಬಕ್ಕೆ ಕೆಲವು ದಿನಗಳು ಇರುವಾಗಲೇ ತಯಾರಿ ಬಲು ಜೋರಾಗಿರುತ್ತದೆ. ಹೋಳಿ ಹಬ್ಬಕ್ಕೂ ಮುನ್ನ ತಿರುಗಾಟ ಸೇವೆಯನ್ನು ಆರಂಭಿಸುತ್ತಾರೆ. ಅನೇಕ ಗ್ರಾಮಗಳಿಗೆ ತೆರಳಿ ಹಾಡುಗಳ ಮೂಲಕವೇ ವಿಧಿವಿಧಾನ ಪೂರೈಸಿ ಗ್ರಾಮ ದೇವಸ್ಥಾನದಲ್ಲಿ ಕೋಲಾಟ, ಗುಮ್ಮಟೆ ನೃತ್ಯ ಮಾಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ವೆಂಕಟೇಶ್ ನಾಯ್ಕ, ಹುಣಸೆಬೆಟ್ಟು ಕಟ್ಟೆಯಮ್ಮನವರ ದೇವಸ್ಥಾನದ ಅಧ್ಯಕ್ಷರು. ವರ್ಷಂಪ್ರತಿಯಂತೆ ಹುಣಸೆಬೆಟ್ಟು ಕಟ್ಟೆಯಮ್ಮನವರ ಸನ್ನಿಧಿಯಲ್ಲಿ ನಮ್ಮ ಪೂರ್ವಜರು ನಮ್ಮ ಹೋಳಿ ಆಚರಣೆಯನ್ನು ಅನಾದಿ ಕಾಲದಿಂದಲೂ ಹೇಗೆ ಮಾಡಿಕೊಂಡು ಬಂದಿದ್ದಾರೆ ಅದೇ ಥರನಾಗಿ ನಾವು ಮಾಡಿಕೊಳ್ಳುವುದಕ್ಕೆ ಹೋಳಿಯ ಆರಂಭದ ಮೊದಲು ನಾವು ಒಂದು ಸಭೆಯನ್ನು ಕರೆದು ಗುರಿಕಾರರು ಮತ್ತು 10 ಸಮಸ್ತರ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ಈ ವರ್ಷದ ಹೋಳಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎನ್ನುವುದರ ಬಗ್ಗೆ ಸಭೆಯಲ್ಲಿ ನಿರ್ಣಯಿಸುತ್ತೇವೆ. ಅದೇ ಪ್ರಕಾರ ನಮ್ಮ ಪೂರ್ವಜರು ಹೇಗೆ ನಡೆಸಿಕೊಂಡು ಹೋಗಿದ್ದಾರೆ ಅದಕ್ಕೆ ಸರಿಯಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ನಾವು ಹೋಳಿಯ ಸಂಭ್ರಮಾಚರಣೆಗಳನ್ನು ಮಾಡಿಕೊಂಡು ಹೋಗುತ್ತೇವೆ. ಹಾಗೆಯೇ ಹೋಳಿಯ ಪ್ರಾರಂಭಕ್ಕೆ ಮೊದಲನೇದಾಗಿ ನಾವು ಒಂದು ಈ ಅಮ್ಮನ ಸನ್ನಿಧಿಯಲ್ಲಿ ಒಂದು ಮಾರಿ ಪೂಜೆಯನ್ನು ಮಾಡುತ್ತೇವೆ. ಅದೇ ಥರನಾಗಿ ಆ ಮಾರಿ ಪೂಜೆ ಆದ ನಂತರ ನಮ್ಮ ಹೋಳಿಯ ಹುಣ್ಣಿಮೆ ಬರುವ ಮೊದಲ 5-6 ದಿನಗಳ ಮೊದಲು ನಾವು ಮೊದಲನೇ ದಿನ ನಾವು ಸೇವಿಂಗ್ ಕಟ್ಟಿಂಗನ್ನು ಮಾಡ್ಕೊಳ್ತೇವೆ. ಆಮೇಲೆ ಮಧ್ಯದಲ್ಲಿ ಯಾರೂ ಹೋಳಿಯದೇ ಅಲ್ಲಿ ಸೇವಿಂಗ್ ಕಟ್ಟಿಂಗ್ ಯಾರೂ ಮಾಡಿಕೊಳ್ಳುವ ಥರ ಇರುವುದಿಲ್ಲ. ಅದಾದ ನಂತರ ಮಾರನೇ ದಿನ ದಶಮಿಯ ದಿನ ನಾವು ಅಮ್ಮನ ಸನ್ನಿಧಿಯಲ್ಲಿ ಫಲ ಏರಿಸುವುದು ಅಂತ ಇದೆ. ಫಲ ಏರಿಸುವ ಕಾರ್ಯಕ್ರಮ ಆ ದಿನ ನಾವೆಲ್ಲರೂ 10 ಸಮಸ್ತರು ಸೇರಿ ಅಮ್ಮನ ಸನ್ನಿಧಿಯಲ್ಲಿ ಇದು ಅಂತೇಳಿದರೆ ಹೋಳಿಗೆ ಸಂಬಂಧಪಟ್ಟಂತೆ ರಾಮಾಯಣ ಮಹಾಭಾರತದ ಕೆಲವು ಘಟನೆಗಳ ಆಧಾರಿತವಾಗಿ ಕೆಲವು ಪದ್ಯಗಳು ಇವೆ. ಆ ಪದ್ಯಗಳನ್ನು ಹೇಳಿಕೊಂಡು ನಾವು ಅಮ್ಮನ
ಸನ್ನಿಧಿಯಲ್ಲಿ ಫಲ ಏರಿಸುವ ಮುಖೇನವಾಗಿ ನಾವು ಆ ವರ್ಷದ ಹೋಳಿಯನ್ನು ಆಚರಿಸುತ್ತೇವೆ. ಹುಣ್ಣಿಮೆ ಬರುವ ಮೊದಲು 5 ದಿನದ ಮೊದಲು ನಾವು ಕಾಯನ್ನು ಇಟ್ಟು 6ನೇ ದಿನ ಮೊದಲನೇ ದಿನ ಕಾಯಿಟ್ಟು 5ನೇ ದಿನಕ್ಕೆ ನಾವು ಹೊರಡುತ್ತೇವೆ. 5ನೇ ದಿನ ಹುಣ್ಣಿಮೆ ಬರುತ್ತೆ. ದ್ವಾದಶಿಯಂದು ಕಾಯನ್ನು ಇಟ್ಟು ಫಲವನ್ನು ಏರಿಸಿ ಹುಣ್ಣಿಮೆಯ ದಿನ ನಾವು 4-6 ಗ್ರಾಮಗಳಲ್ಲಿ ತಿರುಗಾಡಿ ಭಕ್ತರಿಗೆ ಅಮ್ಮನ ಪ್ರಸಾದವನ್ನು ಕೊಟ್ಟು ಅದರಿಂದ ನಾವೆಲ್ಲರೂ ಊರುಗಳಲ್ಲಿ ತಿರುಗಾಡಿಕೊಂಡು ನಾವು ಅಮ್ಮನ ಪ್ರಸಾದವನ್ನು ಭಕ್ತಾದಿಗಳಿಗೆಲ್ಲ ಹಂಚಿ ನಾವು ಮತ್ತೆ 5ನೇ ದಿನಕ್ಕೆ ನಾವು ಇಲ್ಲಿ ಕಟ್ಟೆ ಅಮ್ಮನವರ ಸನ್ನಿಧಿಯಲ್ಲಿ ಫಲ ಇಳಿಸುವ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗುತ್ತೇವೆ. ಆ ದಿನ ನಮ್ಮ ಗುರಿಕಾರರ ಮನೆಯಲ್ಲಿ ಹೋಳಿಯ ಸಂಭ್ರಮಾಚರಣೆ ಇರುತ್ತದೆ. ತದನಂತರ ನಾವು ಫಲ ಇಳಿಸುವ ಕಾರ್ಯಕ್ರಮವಾಗಿ ದೇವಿಯ ಸನ್ನಿಧಿಯಲ್ಲಿ ಅದೇ ಹಾಡುಗಳನ್ನೆಲ್ಲ ಹೇಳುತ್ತಾ ಫಲ ಇಳಿಸಿಕೊಂಡು ಮತ್ತೆ ನಾವು ಓಕುಳಿ ಆಟದೊಂದಿಗೆ ಕೆರೆಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತದನಂತರ ಆ ಹೋಳಿಯನ್ನು ಸಮಾಪ್ತಗೊಳಿಸುತ್ತೇವೆ. ತಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯವನ್ನು ಈಗಲೂ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಉದ್ಯೋಗದಲ್ಲಿ ಇರುವವರಾದರೆ 5 ದಿನಗಳ ಕಾಲ ರಜೆ ಹಾಕಿ ತಿರುಗಾಟದಲ್ಲಿ ಭಾಗಿಯಾಗುತ್ತಾರೆ. ಕಾಲಿಗೆ ಚಪ್ಪಲಿ ಸಹ ಹಾಕದೆ ಬೆಳಗ್ಗೆಯಿಂದ ಸಂಜೆಯ ತನಕ ತಂಡ ಕಟ್ಟಿಕೊಂಡು ಮನೆ ಮನೆಗೂ ಹೋಗುತ್ತಾರೆ. ಈ ಸಂದರ್ಭದಲ್ಲಿ ಮಾಂಸವನ್ನು ಕೂಡ ಅವರು ಸೇವಿಸುವಂತಿಲ್ಲ. ನಮ್ಮ ಹೆಸರು ಸಂದೀಪ್ ಅಂತೇಳಿ. ನಾನು ಇದೇ ಕೂಡುಕಟ್ಟಿಗೆ ಸಂಬಂಧಪಟ್ಟವನು. ನಮ್ಮ ಮನೆ ಇಲ್ಲೇ ಚಾರದಲ್ಲಿ ಇರೋದು. ನಮ್ಮ ಹಿರಿಯರು ಅಂದರೆ ನಮ್ಮ ತಾತ ಮುತ್ತಾದಿಂದಲೂ ಇದು ಸಂಸ್ಕೃತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ನಮ್ಮ ತಂದೆಯವರು ಏನು ಅನಿಸ್ಕೊಂಡು ನನ್ನ ತಂದೆಯವರು ಏನು ಅನುಸರಿಸ್ತಾ ಬಂದಿರ್ತಾರೆ, ನಾವು ಹಾಗಾಗಿ ಇದನ್ನ ಅನುಸರಿಸ್ತಾ ಬಂದಿರ್ತೇವೆ. ನಮ್ಮ ತಲೆತಲಾಂತರಗಳಿಂದ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಂದ ಆಗಿದ್ದರಿಂದ ಇದೊಂದು ಕೂಡುಕಟ್ಟು ಅಂಥೇಳಿ ಈ ಸಂಸ್ಕೃತಿ ಸಂಸ್ಕೃತಿ ಉಳಿಬೇಕು, ಈ ಸಂಪ್ರದಾಯ ಉಳಿಬೇಕು ಅಂಥೇಳಿ ಉದ್ದೇಶದಿಂದ ಈಗ ಅವ್ರು ಹೇಳ್ದಾಗೆ, ವೆಂಕಟೇಶ್ ನಾಯ್ಕರು ಹೇಳ್ದಾಗೆ, ಕೆಲವರು ಕೆಲಸದಲ್ಲಿದ್ದಾರೆ, ಈಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ. ಅವರೆಲ್ಲರೂ ನಮ್ಮ ಈ ಆಚರಣೆಯನ್ನು ಈಗ ಇದನ್ನು ರಜೆ ಮಾಡಿ, ಕೆಲವೊಮ್ಮೆ ಪರಿಸ್ಥಿತಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ, ಈಗ ಎಲ್ಲ ದಿನ ಬರಲಿಕ್ಕೆ ಆಗೋದಿಲ್ಲ, ಒಂದಿನ ಹೆಚ್ಚು ಕಮ್ಮಿ ಆಗ್ತದೆ, ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಳಮಟ್ಟದಿಂದ ಇದು ಈ ಕೂಲಿ ಕಾರ್ಮಿಕರು ಇದ್ದಾರೆ ನಮ್ಮಲ್ಲಿ, ಮೇಲೆ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ, ಅವರು ಸಹ ನಮ್ಮೊಟ್ಟಿಗೆ ಬರ್ತಾರೆ. ನಾವು 5 ದಿನ ಮನೆ ಹೋಗಿ ಅವ್ರು ಹೇಳಿದಾಗೆ ಈ ಭಕ್ತಾಭಿಮಾನಿಗಳು ಅವರ ಹರಕೆ ರೂಪದಲ್ಲಿ ಸೇವೆಯನ್ನು ಹೇಳ್ಕೊಂಡಿರ್ತಾರೆ, ಅನ್ನದಾನ ಸೇವೆ, ಈ ಥರ ಸೇವೆ ಹೇಳ್ಕೊಂಡಿರ್ತಾರೆ. ಆ ಸೇವೆ ಇದರಿಂದ ಮಧ್ಯಾಹ್ನ ಒಂದು ಅನ್ನದಾನ, ಅದೇ ರೀತಿ ರಾತ್ರಿ ಒಂದು ಹೊತ್ತಿನ ಅನ್ನದಾನ. ನಾವು ಮನೆ ಹೋಗಿ ಅಲ್ಲಿ ಮಧ್ಯಾಹ್ನದಲ್ಲಿ ಊಟ ಮಾಡಿ ಪುನಃ ತಿರುಗಾಟ ಮಾಡಿ ಸಂಜೆ ಇನ್ನೊಂದು ಭಕ್ತಾಭಿಮಾನಿಗೆ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿ ತಂಗಿರ್ತೇವೆ. ಈಗ ಬಿಸಿಲು ಜಾಸ್ತಿ ಆದ್ರಿಂದ ಕೆಲವೊಮ್ಮೆ ಪರ್ಯಾಯವಾಗಿ ಗಾಡಿಯನ್ನು ಬಳಸ್ತೇವೆ, ಗಾಡಿಯಲ್ಲಿ ಹೋಗ್ತೇವೆ. ಮತ್ತು ಹೆಚ್ಚಲ್ಲಿ ಬರಿಗಾಲಲ್ಲೇ ಹೋಗೋದು, ಕೆಲವೊಮ್ಮೆ ಹಳ್ಳಿಗಾಡಲ್ಲಿ ಗಾಡಿ ಹೋಗೋದಿಲ್ಲ, ಅಂಥ ಪ್ರದೇಶದಲ್ಲೆಲ್ಲ ನಾವು ನಡ್ಕೊಂಡೇ ಹೋಗಬೇಕಾಗ್ತದೆ. ಮತ್ತು ಸಿಟಿ ಕಡೆ ಇದ್ದಲ್ಲೆಲ್ಲ ನಾವು ಪರ್ಯಾಯವಾಗಿ ಗಾಡಿಯನ್ನು ಉಪಯೋಗಿಸ್ತೇವೆ. ನಾನು ಸತೀಶ್ ಅಂತ ಇಲ್ಲಿ ಸ್ಕಾಲ್ವುಡ್. ನಮ್ಮ ಅಪ್ಪ ಮುಂಚೆ ಇಲ್ಲಿ ತೂಕರಾಗಿದ್ದರು, ಆ ಸ್ಥಾನವನ್ನು ಮಾನವನಿಗೆ ಕೊಟ್ಟಿದ್ದಾರೆ. ತೀರಿ ಹೋದ್ಮೇಲೆ ತೊಂದರೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. 5 ದಿನ ಸೇವೆ, ನಾನ್ ವೆಜ್ ಮಾಡಲಿಕ್ಕೆಲ್ಲ ಮತ್ತು ತರಕಾರಿ ಮತ್ತು ಖಾಲಿಗೆಲ್ಲ ಮೆಟ್ಟಾಗುವಾಗಿಲ್ಲ. 5 ದಿವಸ ನಾವು ಸೇವೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಹಾಂ, ನಾವು ಈಗ ಮೂರು ಜನ ಇದ್ದೇವೆ, 3 ಜನ ಬರ್ತೇವೆ. ಅಣ್ಣಂದು 2 ಜನ ಬರ್ಬೋದಪ್ಪ, ಹಾಗೆ ಅಂತಿಲ್ಲ, 8 ಜನ ಬರ್ಬೋದು. ನಮ್ಮ ಜಾತಿ ಸಮುದಾಯದಲ್ಲಿ ಮನೆಗೆ ಹೋದಲ್ಲಿ ಸ್ಟಾರ್ಟಿಗೆ ಒಂದು 5 ಜನಕ್ಕೆ ಕಾಲಿಗೆ ನೀರು ಹಾಕ್ತಾರೆ, ಮದುವೆ ಆದರು ಮುತ್ತೈದರು. ಅದ ನಂತರ ತಳಿ ಕೊಡ್ತಾರೆ, ಮತ್ತು ಅದ ನಂತರ ಕೋಲಾಟ ಆಡಿ
ಮತ್ತು ನಮಗೆ ಊಟೋಪಚಾರ ಎಲ್ಲ ಈಗ ಕಾಫಿ ತಿಂಡಿ ಎಲ್ಲ ಕೊಟ್ಟು ಊಟೋಪಚಾರ ಎಲ್ಲ ಮಾಡ್ತಾರೆ ನಮಗೆ. ಹೌದು, ನಮ್ಮ ಜಾತಿಯಲ್ಲಿ ಮಾಡ್ತಾರೆ, ಬೇರೆ ಹೊರಗಡೆಯಿಂದ ಸಹ ಮಾಡ್ತಾರೆ. ಹೌದು. ಮತ್ತು ಒಂದು ಮಗಿನ ಕುಣಿಯುವ ಕಾರ್ಯಕ್ರಮ ಉಂಟು, ಸಣ್ಣ ತೊಟ್ಟು ಮಗಿನೆಲ್ಲ. ಹೌದು, ಅದು ಸಹ ಒಂದು ನಮ್ಮ ಇಲ್ಲಿಗೆ ಮುಂಚಿನ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ತೆಂಗಿನ ಮರಕ್ಕೆ ಸಹ ಒಂದು ಫಲ ಹಿಡಿದಿದ್ದಾರೆ, ಅದಕ್ಕೂ ಸಹ ಒಂದು 5 ಜನ ಗಂಡಸರು ನೀರು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆ ಆ ತೆಂಗಿನಕಾಯಿ ಹಿಡಿಯುವಂಥ ಒಂದು ಹಿಡೀಲಿ ಅಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹೌದೌದು, ಹಿಡಿತದೆ. ಹೌದು, ಬರೋ ವರ್ಷಕ್ಕೆ ನಮಗೆ ಕೊನೆ ಫಲ ಕೊಟ್ಟರೆ ಬರೋ ವರ್ಷಕ್ಕೆ ನಮಗೆ ನಮ್ಮ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಹುಣಸೆಬೆಟ್ಟು ಶ್ರೀ ಕಟ್ಟೆ ಅಮ್ಮನವರ ದೇವಸ್ಥಾನದಲ್ಲಿ ಫಲ ಏರಿಸಿ ನಂತರ ಎಲ್ಲರೂ ಮನೆ ಮನೆ ತಿರುಗಾಟ ಪ್ರಾರಂಭಿಸುತ್ತಾರೆ. ದೇವಸ್ಥಾನದ ಸುತ್ತಮುತ್ತಲ ವಾತಾವರಣ ನೋಡಲು 2 ಕಣ್ಣು ಸಾಲದು. ಪ್ರಕೃತಿಯ ರಮಣೀಯ ಸೌಂದರ್ಯದ ನಡುವೆ ಕಟ್ಟೆ ಅಮ್ಮನವರ ದೇವಸ್ಥಾನ ನೆಲೆಸಿದೆ. ಏನೇ ತೊಂದರೆ ಬಂದರೂ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ತಮ್ಮ ಕಷ್ಟವನ್ನು ದೂರ ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ದೇವಸ್ಥಾನದ ಅರ್ಚಕ ಉದಯ್ ನಾಯ್ಕ್ ದೇವಸ್ಥಾನದ ಕುರಿತಾಗಿ ಮಾತನಾಡುತ್ತಾರೆ. ಅದೇ ರೀತಿಯಲ್ಲಿ ಭಕ್ತಾಭಿಮಾನಿಗಳಿಗೆಲ್ಲ ಒಂದು ಈ ಸನ್ನಿಧಿಯಲ್ಲಿ ಅಮ್ಮನ ಅನುಗ್ರಹ ಪಡೆದು ಅದೇ ರೀತಿಯಲ್ಲಿ ಅವರು ಎಣಿಸಿದ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಅದೇ ರೀತಿಯಲ್ಲಿ ಅವರು ಮನಸ್ಸಿನ ಆಳದಲ್ಲಿ ಏನೇನು ಉಂಟಂತ ಆ ತಾಯಿ ಅನುಗ್ರಹಿಸಿ ಕೊಡ್ತಾಳೆ. ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಹರಕೆ ರೂಪದಲ್ಲಿ ಏನೇನೋ ಎಣಿಸಿದ್ದಾರೆ. ಒಂದೇ ಆ ಮಗುವಿಗೆ ಏನಾ ಒಂದು ತೊಂದರೆ ತಾಪತ್ರಗಿನಿ ಬಂದಿದ್ದರೂ ಆ ದುರ್ಗಾ ಪರಮೇಶ್ವರ ಕಟ್ಟೆಯಮ್ಮ ಸಾನ್ನಿಧ್ಯದಲ್ಲಿ ಒಂದು ತಲಭಾರ ಸೇವೆ ಮಾಡ್ತಾರೆ, ಕುಂಕುಮ ಅರ್ಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಭಕ್ತಿಯಿಂದ ಕೊಟ್ಟಂಥ ಪೂಜೆ, ಹೂವಿನ ಪೂಜೆ ಸಹ ಮಾಡ್ತಾರೆ ಈ ಸಾನ್ನಿಧ್ಯದಲ್ಲಿ. ಅದೇ ರೀತಿಯಲ್ಲಿ ಅವರಿಗೆ ಯಾವುದು ಲೋಪದೋಷ ಬಾರದ ರೀತಿಯಲ್ಲಿ ತಾಯಿ ಅನುಗ್ರಹಿಸಿ ಕೊಟ್ಟಿದ್ದಾಳಂತ ಅವರ ಮನಸ್ಸಿನ ಭಕ್ತಿ ಆಳದಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಈ ಸಾನ್ನಿಧ್ಯದಲ್ಲಿ ನಾವು ಹೋಳಿ ಹಬ್ಬದ ಆಚರಣೆ ಈಗ 5 ದಿವಸದ ಫಲ ಏರಿಸಿ 5 ದಿವಸದ ಗ್ರಾಮದಲ್ಲಿ ಕೊಂಡಾಡಿ ಸೇವೆ ಮಾಡುವಂಥದ್ದು ನಮ್ಮ ಹೋಳಿ ಹಬ್ಬದ ಸೇವೆ. ನಾವು ಹುಟ್ಟಿದಾಗ ತಂದರೆ ನಮ್ಮ ಪೂರ್ವಜರು ಸಹ ಮಾಡ್ಕೊಂಡು ಬಂದಿದ್ದರು. ಆ ನೆಲೆಯಲ್ಲಿ ನಾವು ಹುಟ್ಟಿನಿಂದಲೂ ನಮ್ಮ ಅಂದರೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ನಾವು ಪರಿಶಿಷ್ಟ ಪಂಗಡದವರು ಅಂತ ಹೇಳಿದರೆ, ಅದರಲ್ಲಿಯೂ ಪರಿಶಿಷ್ಟ ಪಂಗಡದಲ್ಲಿ ಅನೇಕ ಜಾತಿಗಳಿವೆ. ಅದರಲ್ಲಿ ನಮ್ಮ ಮರಾಠಿ ಜಾತಿ ಅವರು ನಾವು ಈ ಹೋಳಿ ಹಬ್ಬವನ್ನು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಈ ಥರದಲ್ಲಿ ನಾವು ಆಚರಣೆ ಮಾಡ್ತೇವೆ. ತಿರುಗಾಟಕ್ಕೆ ಅಂತ ಹೇಳಿದರೆ ನಮ್ಮ ಒಂದು ಆಯಾ ಒಂದು ಕೂಡುಕಟ್ಟಿನಲ್ಲಿ ಇಷ್ಟು ಮನೆಗಳು ಅಂತ ಬರ್ತವೆ. ಆ ಇಷ್ಟು ಮನೆಗಳು ಬಂದವರು ಆ ಕೂಡುಕಟ್ಟಿಗೆ ಬಂದು ಅಲ್ಲಿ ಏನೂ ಕೆಲಸ ಕಾರ್ಯಗಳು ನಡೆಯುತ್ತವೆ. ಆ ಹೋಳಿ ಹಬ್ಬದ ಅಂಗವಾಗಿ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡು ಆ ಹೋಳಿಯ ಆಚರಣೆಯನ್ನು ಯಾವುದೇ ಕೆಲಸ, ಅದು ಕೆಲಸ ಇದು ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ದೇವಿಯ ಏನು ಕೆಲಸ ಮಾಡೋದಿದ್ರು ಇಲ್ಲಿ ಬಂದು ಅವ ಸ್ವಪ್ರತಿಷ್ಠೆಯನ್ನು ಬಿಟ್ಟು ಇಲ್ಲಿ ಬಂದು ಆ ಅಮ್ಮನ ಸೇವೆಯನ್ನು ಮಾಡಿ ನಾವು ಎಷ್ಟು ಜನರಿದ್ದೇವೆ ಅದರಲ್ಲಿ ಒಂದು ಲಿಸ್ಟ್ ಇರ್ತದೆ ನಮ್ಮದು, ಎಷ್ಟು ಜನ ನಮ್ಮ ಕೂಡುಕಟ್ಟಿಗೆ ಸೇರಿದ್ದಾರೆ ಅಂಥೇಳಿ. ಅದರ ಪ್ರಕಾರವಾಗಿ ನಾವು ಬಂದು ಹೋಳಿಯನ್ನು ಆಚರಿಸ್ತೇವೆ. 5 ದಿನಗಳ ಕಾಲ ಅವರು ಕೆಲಸಕ್ಕೆ ರಜೆಯನ್ನು ಹಾಕ್ತಾರೆ. ಸೊ ಒಂದು ತಿರುಗಾಟದಲ್ಲಿ ಇರ್ತಾರೆ. ಕೆಲಸಕ್ಕೆ ಹೋಗೋರಾದರೆ ಹೇಗೆ ಸರ್, ರಜೆ ಹಾಕಿ ಬರ್ತಾರೆ? ಹೆಚ್ಚಿನದಂತ ಹೇಳಿದರೆ ಇವಾಗ ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ. ಹೆಚ್ಚಿನವರು ಏನಾರು ಒಂದು ಉದ್ಯೋಗದಿಂದ ಕೆಳಮಟ್ಟದಿಂದ ಮೇಲ್ಮಟ್ಟದವರಿಗೆ ಎಲ್ಲರೂ ಉದ್ಯೋಗದಲ್ಲಿರುವವರೇ. ಆದರೆ ಆ 5 ದಿನದ ಮಟ್ಟಿಗೆ ಹೆಚ್ಚಿನ ಭಾಗ ಎಲ್ಲ ಜನರು ಆ ಉದ್ಯೋಗದ ಆ ಜಿಜ್ಞಾಸೆಯನ್ನು ಬಿಟ್ಟು ನಮ್ಮ ಈ ಒಂದು 5 ದಿನದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅಮ್ಮನ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಿರುಗಾಟದಲ್ಲಿ ಬದಲಾವಣೆ ಅಂದರೆ ನಮ್ಮಲ್ಲಿ ಕೆಲವು ಕಡೆಗ ಆಗ್ತಾ ಉಂಟಂತ ಕೆಲವು ಸುದ್ದಿಗಳಿವೆ, ಹೇಳ್ತಾರೆ ಕೆಲವರೆಲ್ಲ. ನಮ್ಮಲ್ಲಿ ನಾವೆಲ್ಲ ಈ ಥರ ಆಚರಣೆಯನ್ನು ಮಾಡ್ಕೊಳ್ತೇವೆ. ಈಗ ಹೋಳಿಯಲ್ಲಿ 5 ದಿನ ಬರೀ ಕಾಲಲ್ಲಿ ನಡೆಯುವುದು, ಮತ್ತು ಮನೆಗೆ ಹೋದರೂ ಸಮೇತ ಒಳಗಿನ ಪ್ರಾಂಗಣದಲ್ಲಿ ಎಲ್ಲಿ ಮಲಗುತ್ತಾರೆ ಅಲ್ಲಿ ಎಲ್ಲ ಮಲಗಲಿಕ್ಕಿಲ್ಲ. ಆ್ಯಕ್ಚುಲಿ ಆದರೆ ಅಂಗಳದಲ್ಲಿ ಮಲಗಬೇಕು ಹಿಂದಿನವರು ಹೇಳಿದ ಪ್ರಕಾರ. ಅದೇ ಥರ ಮಾಡ್ತಾರೆ. ಮತ್ತು 5 ದಿನ 1 ದಿನ ಸ್ನಾನ ಮಾಡಿದ ಕಾಯಿ ಇಡುವ ಮೊದಲು ಸ್ನಾನ ಮಾಡಿದ ಮೇಲೆ ಮತ್ತೆ 5 ದಿನದವರೆಗೆ ಮಾಡಬಾರ್ದಂತ ಉಂಟು. ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಬಿಟ್ಟರೆ ಬೇರೆ ಯಾವುದು ನಾವು ಆಚರಣೆಗಳನ್ನು ನಾವು ಬದಲಾಯಿಸಿಕೊಂಡಿಲ್ಲ. ಅಲ್ಲಿ ಭೈರವನಿಗೆ ಆಗುವಂಥ ವಿಧಿವಿಧಾನದ ಕೆಲಸ ಇದೆ. ಅದು ಇಲ್ಲಿ ಗುರಿಕಾರರು ಮತ್ತು 10 ತಾಯಿಯ ಮಕ್ಕಳಲ್ಲಿ ಮಾಡ್ತಾಯಿದ್ರು. ಅದು ಇಲ್ಲಿ ಎಲ್ಲ ಕೆಲಸ ಇರುವಾಗ ಅನಿವಾರ್ಯ ಕಾರಣದಿಂದ ಮಾಡಲಿಕ್ಕಾಗೋದಿಲ್ಲ. ಹೊರಭಾಗದ ಭಕ್ತಾದಿಗಳೊಬ್ಬನ್ನು ಕರೆಸಿಕೊಂಡು ಭೈರವ ಮಾಡುವಂಥ ವಿಧಿವಿಧಾನದ ಕಾರ್ಯ ಇಲ್ಲಿ ನಡೆಸ್ತೇವೆ. ಭೈರವನದ್ದು ತಾಯಿಯ ಸಮ್ಮುಖದಲ್ಲಿ ಮಾರಿ ಉತ್ಸವ ಅತಿ ಚಂದದಿಂದ ವಿಜೃಂಭಣೆ ಆಗ್ತದೆ. ಅದೇ ರೀತಿಯಲ್ಲಿ ಮತ್ತು ಸಂಜೆ ಕೆಲವು ದಿಕ್ಕಿನಲ್ಲೆಲ್ಲ
ಆ ಮಾರಿ ಪೂಜೆಯ ಊಟ ಈ ತ್ಯಾಜ್ಯವಾದ ವಸ್ತುವಿನಿಂದನೇ ಮಾಡ್ತಾರಂತೆ. ನಮ್ಮ ತಾಯಿಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೆ ತಾಯಿ ಯಾವ ರೀತಿಯಲ್ಲಿ ನೈವೇದ್ಯ ಉಣ್ತಾಳೋ ಅದೇ ರೀತಿಯಲ್ಲಿ ಬ್ರಹ್ಮಕುಲ ಹಸ್ತ ಮಾಡಿದಂಥ ನೈವೇದ್ಯ ಇಲ್ಲಿ ಎಲ್ಲ ಸಾರ್ವಜನಿಕ ಪ್ರಸಾದದಲ್ಲಿ ದೊರಕಬೇಕೆಂಬುದಾಗಿ ನಾವು ಹಂಬಲ ಮಾಡಿದಷ್ಟೇ ತಾಯೆಲ್ಲ ಬುದ್ಧಿಶಕ್ತಿ ಕೊಟ್ಟು ಈ ಮಣ್ಣಲ್ಲೊಂದು ಅನ್ನ ನೈವೇದ್ಯ ಮಾಡುವಂಥ ಯೋಗ ಕೊಟ್ಟಳು. ಆ ಯೋಗ ಅಂತ ಹೇಳಿದರೆ 1,500 ಜನ 6ನೇ ತಾರೀಕು ಸಂಜೆ ಇಲ್ಲಿ ಅನ್ನಪ್ರಸಾದ ಊಟ ಮಾಡ್ತಾರೆ. ಅನ್ನಪ್ರಸಾದಕ್ಕೆ ಆಗುವಂಥ ಮುಂಚಿತವಾಗಿ ಇಲ್ಲಿ ಭಜನೆ ಕಾರ್ಯಕ್ರಮ ನರ್ತನ ನಡೀತಾ ಇದೆ. ತಾಯಿಯಿಂದ ಎತ್ತಿದಂಥ ಜ್ಯೋತಿ ಅನ್ನಪೂರ್ಣೇಶ್ವರಿ ತಾಯಿಗೊಂದು ಮಹಾಮಂಗಳಾರತಿಯಾಗಿ ಅಲ್ಲಿ ಒಂದು ಪೂಜೆ ನಡೆಸಿಕೊಂಡು ಮತ್ತೆ ಈ ಭಾಗಕ್ಕೆ ಬರ್ತೇವೆ. ವರ್ಷಕ್ಕೊಮ್ಮೆ ಬರುವ ಹೋಳಿ ಹಬ್ಬವನ್ನು ಇಲ್ಲಿನ ಜನರು ವೈಭವದಿಂದ ಆಚರಿಸುತ್ತಾರೆ. ಹೋಳಿ ಆಚರಣೆಗಳು ನೋಡಲು ಬಲು ಅಪರೂಪವಾಗಿರುತ್ತದೆ. ಕೆಲವೊಂದು ಪ್ರದೇಶಕ್ಕೆ ಮಾತ್ರ ಇಂತಹ ಆಚರಣೆಗಳು ಸೀಮಿತವಾಗಿರುತ್ತದೆ. ಈ ಆಚರಣೆಗಳು ನೋಡಲು ಸುಂದರ. ಒಟ್ಟಿನಲ್ಲಿ ಹೋಳಿ ಹಬ್ಬವನ್ನು ಇಲ್ಲಿನ ಜನತೆ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವೀಕ್ಷಕರೇ, ಹೆಬ್ರಿ ಸಂತೆಕಟ್ಟೆ ಭಾಗದಲ್ಲಿ ಮರಾಠಿ ಸಮುದಾಯದವರು ಹೋಳಿ ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸಿಕೊಟ್ವಿ. ಹೋಳಿ ಹಬ್ಬಕ್ಕೆ 5 ದಿನ ಇರುವಾಗಲೇ ಇವರು ತಿರುಗಾಟ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಉದ್ಯೋಗದಲ್ಲಿ ಇರುವವರು ಆ 5 ದಿನವೂ ಕೂಡ ರಜೆಯನ್ನ ಹಾಕ್ತಾರೆ. ಸಾಮಾನ್ಯವಾಗಿ ಈ ಸಂಪ್ರದಾಯ ಬೇರೆ ಕಡೆ ಎಲ್ಲೂ ನೋಡ್ಲಿಕ್ಕೆ ನಮಗೆ ಸಿಗುವುದಿಲ್ಲ. ಕೆಲವೊಂದು ಕಡೆಗಳಲ್ಲಿ ಮಾತ್ರ ಈ ಸಂಪ್ರದಾಯ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಇಲ್ಲಿ ಹೋಳಿ ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳಿಸಿಕೊಟ್ವಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.